ಹಲೋ ಫ್ರೆಂಡ್ಸ್, ನಮಸ್ಕಾರ. ಟ್ರಾವೆಲ್ ನನ್ನ ಚಾನೆಲ್ಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕೆಂತ ನಿಮ್ಗೆ ಗೊತ್ತುಂಟು, ಆಕ್ಸಿಡೆಂಟ್ ಆದಮೇಲೆ ಇದೊಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ, ಹೊಸ ಸ್ಟಾರ್ಟ್ನ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಇವತ್ತು ಹೇಳೋಕ್ಕೆ ಬಂದಿರೋದು ನಾನು ನಿಮಗೆ ನನ್ನ ಹೇರ್ ಬಗ್ಗೆ. ಎಲ್ಲರೂ ಕೇಳ್ತಿದ್ರು, ಯಾಕೆ ಹೇರ್ ಬಿಟ್ಟಿದ್ಯಾ, ಏನಕ್ಕೆ ಬಿಟ್ಟಿದ್ಯಾ, ಎತ್ತಕ್ಕೆ ಬಿಟ್ಟಿದ್ಯಾ ಅಂತ ಟೀಸ್ ಮಾಡ್ತಿದ್ರು. ಕೆಲವರು ಟೀಸು ಮಾಡ್ತಿದ್ರು. ಹಾಗೆ ಬಿಟ್ಟೆ, ನಾನು ಯಾರ ಮಾತು ಕೇಳಿಲ್ಲ. ಏನಕ್ಕೆ ಬಿಟ್ಟಿದೆ ಅಂದರೆ ಇಗ್ನೋರ್ ಮಾಡ್ತಿದ್ದೆ ಎಲ್ರಿಗೂ. ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆ. ಹಾಗೆ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ನನ್ನ ಬ್ರದರ್ ಪ್ಲ್ಯಾನ್ ಮಾಡಿದ್ದ, ಒಂದು ಫಿಲ್ಮ್ ಮಾಡೋಣ, ಹೇರ್ ಬೇರೆ ಉದ್ದಕ್ಕಿದೆ, ಏನಾದರೂ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ. ಸೊ ಅಷ್ಟರೊಳಗೆ ನನಗೆ ಈ ಆ್ಯಕ್ಸಿಡೆಂಟ್ ಆಯಿತು. ಮತ್ತೇನು ಮಾಡೋಕ್ಕಾಗಿಲ್ಲ. ಹಾಗೆ ಈಗ ಏನು ಮಾಡೋಕ್ಕಾಗಲ್ಲ, ನನ್ನದು ಮೆಡಿಕೇಷನ್ ಇರೋ ಕಾರಣ ಹೇರ್ ಫಾಲ್ ಆಗ್ತಿದೆ, ಹಾಗೆ ಹೇರ್ ಕಟ್ ಆಗ್ತಿದೆ. ಸೊ ಏನು ಮಾಡೋಕ್ಕಾಗ್ತಿಲ್ಲ. ಈಗ ಹೇರ್ ಬಿಡೋಕ್ಕೂ ಆಗಲ್ಲ ಜಾಸ್ತಿ ದಿನ. ಹೇರೆಲ್ಲ ಉದುರೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದರ ಕಾರಣ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇವಾಗ ಹೇರ್ ಕಟ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಹೇರ್ ಫಾಲ್ ಆಗಿ ವೇಸ್ಟ್ ಆಗೋಗುತ್ತೆ. ಇನ್ನೂ ತುಂಬ ದಿನ ಇಡಬೇಕು ಅಂತ ಮನಸ್ಸಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಹೇರ್ ಕಟ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಹೇರ್ ಕಟ್ ಅಂದರೆ ಸುಮ್ಮನೆ ಹೋಗಿ ಹೇರ್ ಕಟ್ ಮಾಡ್ಕೊಂಡು ವೇಸ್ಟ್ ಮಾಡೋದಲ್ಲ. ಹೇರ್ ಕಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡುವ ಅಂತ. ನಾವು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ಇರಲ್ಲ ನಮಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಯಾರಿಗೆ ಬೇಕಿರುತ್ತೆ, ನೀಡಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಮಂಗಳೂರಿನಲ್ಲಿರುವಂತಹ ಯುವಶಕ್ತಿ ಸೇವಾಪಥ ಅನ್ನೋ ಟೀಮ್ಗೆ ಡೊನೇಟ್ ಮಾಡ್ತಿದ್ದೀನಿ. ಆ ಟೀಮ್ ಅವ್ರು ಏನು ಮಾಡ್ತಾರೆ ಅಂದರೆ, ಯಾರಿಗೆ ಅವ್ರಿಗೂ ರಿಕ್ವೆಸ್ಟ್ ಇರುತ್ತೆ, ಯಾರಿಗೆ ನೀಡಿರುತ್ತೆ ಅವ್ರಿಗೆ ಡೊನೇಟ್ ಮಾಡ್ತಾರೆ ಅವರು. ಅಂದರೆ ಏನು ಕಲೆಕ್ಟ್ ಮಾಡಿರ್ತಾರೆ ಹೇರ್ನ, ಅದನ್ನು ವಿಗ್ ಮಾಡಿಬಿಟ್ಟು ಅವರ ಯಾರು ಕ್ಯಾನ್ಸರ್ ಪೇಷಂಟ್ ಅವ್ರಿಗೆ ಎಂಕ್ವೈರಿ ಮಾಡಿ, ಅವ್ರಿಗೆ ನೀಡ್ ಇದೆಯಾ ಇಲ್ವೋ ಏನೋ ಅಂತ ಎಲ್ಲ ಎಂಕ್ವೈರಿ ಮಾಡಿ ಅವ್ರಿಗೆ ಡೊನೇಟ್ ಮಾಡಿದ್ದಾರೆ. ಸೊ ಇಷ್ಟು. ಹಾಗೆ ನಿಮಗೆ ನೀವು ಯಾರಾದರೂ ಹೇರ್ ಬಿಟ್ಟು ಡೊನೇಟ್ ಮಾಡಬೇಕು ಅಂತ ಇದ್ದರೆ, ಅಟ್ಲೀಸ್ಟ್ 12 ಇಂಚಸ್ ಲೆಂತ್ ಇರಬೇಕು ನಿಮ್ಮ ಹೇರ್, ಮೆನ್ ಆರ್ ವಿಮೆನ್ಸ್. ನೀವು ಎಲ್ಲಿ ಬೇಕಾದರೂ ಹೇರ್ ಕಟ್ ಮಾಡಿ ಡೊನೇಟ್ ಮಾಡ್ಬೋದು. ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯುವಶಕ್ತಿ ಟೀಮ್ ಅವರ ನಂಬರು. ಹಾಗೆ ನನಗೆ ಎಲ್ಲಿ ರೆಕಮೆಂಡ್ ಮಾಡಿದ್ದಾರೆ ಅಂದರೆ, ಅವರೇ ಟೀಮ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಯಾಚೂಸ್ ಹೇರ್ ಗ್ಯಾರೇಜ್, ಬಿಜೈ, ಮ್ಯಾಂಗ್ಳೂರು. ಇಲ್ಲಿ ಯುನಿಸೆಕ್ಸ್ ಸೆಲೂನ್ ಆಗಿರುತ್ತೆ ಇದು. ಅಲ್ಲೋಗಿ ಕಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಕಟ್ ಮಾಡಿ ಅವರಿಗೆ ಕೊಡ್ಬೋದು. ಸೊ ಇದಿಷ್ಟು. ಮತ್ತು ಅವರು ನಿಮಗೆ ಸರ್ಟಿಫಿಕೇಟು ಕೊಡ್ತಾರೆ, ಹೇರ್ ಡೊನೇಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟು ಕೊಡ್ತಾರೆ. ಇದಿಷ್ಟು ವಿಷಯ ಇವತ್ತಿದ್ದು. ಹಾಗೆ ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ಹೋಗೋಣ ಫ್ರೆಂಡ್ಸ್. ನಾವು ಯುನಿಸೆಕ್ಸ್ ಹೇರ್ ಗ್ಯಾರೇಜ್ಗೆ ರೀಚ್ ಆಗಿದ್ದೀವಿ. ಹೋಗೋಣ ಅಲ್ಲಿ.
ಫ್ರೆಂಡ್ಸ್, ಹೇರ್ ಕಟ್ ಮಾಡಿ ಆಯಿತು. ಇವಾಗ ಹೆಂಗೆ ಕಾಣಿಸ್ತಿದ್ದೀನಿ, ಹೇರ್ ಕಟ್ ಮಾಡಿದ್ನ ಇವರು ಕಲೆಕ್ಟ್ ಮಾಡಿಬಿಟ್ಟು ಯುವಶಕ್ತಿ ಸೇವಾಪಥ ಅನ್ನೋ ಟೀಮ್ಗೆ ಕೊಡ್ತಾರೆ. ಅವರು ಅದನ್ನ ವಿಗ್ ಮಾಡಿಬಿಟ್ಟು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರೆಲ್ಲ ಹೊಸೊಬ್ರು ನನ್ನ ವಿಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತೀರಿ. ಇನ್ನೂ ಡಿಫ್ರೆಂಟ್ ಆಗಿರೋ ವಿಡಿಯೋನ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಹಾಗೆ ಇನ್ನು ರೈಡ್ ಎಲ್ಲ ಮಾಡೋಕ್ಕೆ ಸದ್ಯಕ್ಕೆ ಆಗಲ್ಲ, ಟ್ರಾವೆಲ್ ಲಾಗ್ ಆಗಲ್ಲ ಸದ್ಯಕ್ಕೆ. ನೋಡೋಣ, ಸಣ್ಣ ಪುಟ್ಟ ವಿಡಿಯೋಸ್ ಎಲ್ಲ ಮಾಡೋಣ. ಅಷ್ಟೋ ತನಕ ಟೇಕ್ ಕೇರ್, ಬೈ.